ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ರಾಜ್ಯದ ವಿವಿಧ ಕಡೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಉಡುಪಿ ಜಿಲ್ಲಾದ್ಯಂತ ಭಾರೀ ಮಳೆ ಹಿನ್ನೆಲೆಯಲ್ಲಿ ನಾಳೆ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಳೆಯೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆ, ಪಿಯುಸಿ, ಐಟಿಐ ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉಡುಪಿ ಡಿಸಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶವನ್ನ ಹೊರಡಿಸಿದ್ದಾರೆ. ವಿಪರೀತ ಮಳೆ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ರು ಶಾಲಾ ಕಾಲೇಜುಗಳಿಗೆ, ಪಿಯುಸಿ, ಐಟಿಐ. ಇಷ್ಟು ದಿವಸ ನಾವು ಅಂಗನವಾಡಿ ಹಾಗೆ ಶಾಲೆಗಳಿಗೆ, ಪ್ರೌಢಶಾಲೆಗಳಿಗೆ ಮಾತ್ರ ರಜೆ ಘೋಷಣೆ ಮಾಡಿದ್ರು. ಈಗ ಪಿಯುಸಿ ಹಾಗೆ ಐಟಿಐ ವಿದ್ಯಾರ್ಥಿಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಅಂದ್ರೆ ಎಷ್ಟು ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಈ ತರ ಎಲ್ಲ ಮಾಡ್ತಾರೆ ನೋಡಿ, ಅದೆಲ್ಲ ವೆರಿ ಡೇಂಜರು. ಅಷ್ಟು ಅರ್ಜೆಂಟ್ ಇದೆ, ಹಾಗಾದ್ರೆ ಅಷ್ಟು ನೀರು ಬರ್ತಾ ಇರುವಂತ ಸಂದರ್ಭದಲ್ಲಿ ಬೈಕ್ ತಕೊಂಡು ಹೋಗ್ತಾರೆ. ಇಂಥ ವಿಚಿತ್ರ ಮನುಷ್ಯರು ಕೂಡ ಇರ್ತಾರೆ ಅಲ್ಲಿ. ಇದು ಎಷ್ಟು ಡೇಂಜರ್ ಅಂದ್ರೆ ಅಲ್ಲಿ ಬಳ್ಕೊಂಡು ಹೋಗ್ತಾರೆ ಅಂತ ಸೆಳೆತಾ ಇದೆ. ಆ ನೀರಿನ ರಭಸಕ್ಕೆ ಎಲ್ಲಿ ಉಳಿಯೋಕ್ಕಾಗತ್ತೆ ನೋಡಿ. ನೋಡಿ, ಕೇವಲ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಕಾರವಾರದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಡಿಸಿಯವರು ಆದೇಶವನ್ನು ಹೊರಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ನಾಳೆ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಭಟ್ಕಳ, ಶಿರಸಿ, ಸಿದ್ದಾಪುರ, ಯಲ್ಲಾಪುರದ ಶಾಲೆಗಳಿಗೆ ರಜೆ ಕೊಡಲಾಗಿದೆ. ಕುಮಟಾ, ಕಾರವಾರ, ಅಂಕೋಲ, ಹೊನ್ನಾವರದಲ್ಲೂ ಕೂಡ ರಜೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ರಜೆ. ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಘೋಷಿಸಿ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ. ಉತ್ತರ ಕನ್ನಡ ಕಾರವಾರದ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ರೋಡ್ ಎಲ್ಲ ತುಂಬಿ ಹರಿತಾ ಇದೆ. ರೋಡು ನದಿಯಂತೆ ನಿಮಗೆ ಭಾಸ ಆಗ್ತಾ ಇದೆ. ಜೊತೆಗೆ ಅಲ್ಲಿ ವಿಪರೀತ ಮಳೆಯ ಪರಿಣಾಮ ಜಾಗೃತರಾಗಿ ಇರಬೇಕಾಗತ್ತೆ ಜನರು. ಇನ್ ಕೇಸ್ ಏನಾದ್ರೂ ಮಳೆ ಬರುವಂತ ಸಂದರ್ಭದಲ್ಲಿ ರೋಡ್ ದಾಟೋದು, ನದಿ ದಾಟೋದು ಇದೆಲ್ಲ ಮಾಡ್ತಾ ಹೋದ್ರೆ, ರೋಡ್ ದಾಟೋದು ಸಮಸ್ಯೆ, ಚರಂಡಿ ಇರುತ್ತೆ ಸೈಡ್ ಅಲ್ಲಿ, ಹೋಗ್ಬಿಡ್ತಾರೆ. ಕಾಲಿಗೆಲ್ಲ ಒಳಗಡೆ ಹೋದ್ರು ಅದು ಕಷ್ಟ. ರೋಡ್ ಮಧ್ಯ ಹೋಗ್ತಾ ಇದ್ರು ಅದು ಕಷ್ಟ. ನಮ್ಮ ರಾಜಕಾರಣಿಗಳು ಬಹಳ ಇಂಟೆಲಿಜೆನ್ಸ್. ರೋಡ್ ಮಧ್ಯದಲ್ಲೇ ಹೊಂಡ ತೋಡಿರ್ತಾರೆ. ಅದು ಹೊಂಡ ಮುಚ್ಚೋಕ್ಕೂ ಆಗಲ್ಲ. ಇದು ನಮ್ ದುರದೃಷ್ಟಕರ. ಇನ್ನೊಂದು ನದಿ ದಾಟಬೇಕಾದ್ರೂ ನೀವು ಮುಂಚೆ ತರ ಮಾಡೋಕ್ ಆಗಲ್ಲ. ನೀರಿನ ಸೆಳೆತ, ರಭಸ ಅಷ್ಟೇ ಜೋರಾಗಿರುತ್ತೆ. ನೋಡಿ, ಇನ್ನು ದಕ್ಷಿಣ ಕನ್ನಡದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸದ್ಯ ಈಗ ಮಂಗಳೂರಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ವರುಣಾರ್ಭಟಕ್ಕೆ ಮಂಗಳೂರಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಗೆ ಹೆದ್ದಾರಿ ತಡೆಗೋಡೆ ಧರಶಾಹಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಸರಗೋಡಿನ ಚೆರ್ಕಳದಲ್ಲಿ ನಡೆದಿರುವಂತಹ ದುರ್ಘಟನೆ. ಭಾರೀ ಮಳೆ ಹಿನ್ನೆಲೆ ಅಲ್ಲಲ್ಲಿ ತಡೆಗೋಡೆ ಕುಸಿತವಾಗಿದೆ. ಅಪಾಯದ ಸ್ಥಿತಿಯಲ್ಲಿ ಹಲವು ಮನೆಗಳಿವೆ. ಸದ್ಯ ಈಗ ವಿಪರೀತ ಮಳೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಪೌಂಡ್ಗಳು ಕೂಡ ಅಷ್ಟೇ ಎಡ್ಜಲ್ ಕಟ್ಟಿಡ್ತಾರೆ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಮಳೆ ಬಂದಂತ ಸಂದರ್ಭದಲ್ಲಿ ಅದು ಮಣ್ಣು ಕುಸಿತ ಆಗುತ್ತೆ, ಮೃದುವಾಗುತ್ತೆ. ಆ ಸಂದರ್ಭದಲ್ಲಿ ನಿಲ್ಲೋಲ್ಲ. ಸೊ ಈಗ ಸದ್ಯ ಆ ದೃಶ್ಯವನ್ನ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಕಾಂಪೌಂಡ್ ಕುಸಿತಾ ಇರುವಂತ ದೃಶ್ಯ. ವಿಪರೀತ ಮಳೆ ಆಗ್ತಾ ಇದೆ ಸಂದರ್ಭದಲ್ಲಿ ಕಾಂಪೌಂಡ್ ಕುಸಿದಿರುವಂತಹ ದೃಶ್ಯ ಇದು. ರೋಡ್ ಸೈಡ್ ಅಲ್ಲೇ ನೋಡಿ, ವೆಹಿಕಲ್ ಹೋಗ್ತಾ ಇದೆ, ಕಾರು. ಇನ್ ಕೇಸ್ ಏನಾದ್ರೂ ಬೈಕ್ ಅಥವಾ ಏನಾದ್ರೂ ಅಲ್ಲಿ ಸೈಡ್ ಅಲ್ಲಿ ಹೋಗಿದ್ರೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಈ ಹಿಂದೆ ಕೂಡ ನಾವು ನೋಡಿದ್ವಿ, ಕಳೆದ ಮಳೆಗಾಲದ ಸಂದರ್ಭದಲ್ಲಿ ಕಾರವಾರದಲ್ಲಿ ದೊಡ್ಡ ಟ್ರಕ್ಗೆ ಕೊಚ್ಕೊಂಡು ಹೋಯ್ತು. ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿತು. ಸೊ ಅಂತಹ ಘಟನೆ ಆಗೋಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೋಡಿ, ಕಳೆದ ಟೈಮಲ್ಲಿ ಮಳೆ ಬಂತು ಒಂದು ತಿಂಗಳ ಹಿಂದೆ. ಸೊ ಅಂತ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಗುಡ್ಡ ಕುಸಿದು ಬಿದ್ದು ಸಾಕಷ್ಟು ಸಾವು ನೋವು ಕೂಡ ಸಂಭವಿಸಿತು. ಸೇಮ್ ಟು ಸೇಮ್ ಇವತ್ತು ಅದೇ ತರ ದುರ್ಘಟನೆ ಸಂಭವಿಸಿದೆ. ಮಂಗಳೂರಿನಲ್ಲಿ ಮತ್ತೆ ಭೂಕುಸಿತ ಆಗಿದೆ. ಮನೆ ಮೇಲೆ ಕುಸಿದು ಬಿದ್ದ ಗುಡ್ಡ. ಮಂಗಳೂರಿನ ಕಣ್ಣೂರು ಬಳಿ ನಡೆದಿರುವಂತಹ ಘಟನೆ ಇದು. ಗುಡ್ಡ ಕುಸಿದು 4 ಮನೆಗಳಿಗೆ ಹಾನಿಯಾಗಿದೆ ನೋಡಿ. ಸ್ಥಳಕ್ಕೆ ಸದ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಮತ್ತೆ ಅಂಥದೇ ದುರ್ಘಟನೆಗಳು ಸಂಭವಿಸ್ತಾ ಇವೆ. ಇಂಥ ಸಂದರ್ಭದಲ್ಲಿ
ಅಲ್ಲಿರುವಂತ ಅಂದ್ರೆ ಅಪಾಯದಲ್ಲಿ ಇರುವಂತ ಮನೆಗಳನ್ನ ಅಲ್ಲಿರುವಂತ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಸ್ವಲ್ಪ ಮಳೆ ಕಡಿಮೆ ಆಗುವ ತನಕ ಗಂಜಿ ಕೇಂದ್ರ ಎಲ್ಲ ನಿರ್ಮಾಣ ಮಾಡ್ತಾರೆ ಅಲ್ಲಿ DC ಅವರು. ಸೊ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಸೊ ಅಲ್ಲಿ ಅವರಿಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಊಟ ತಿಂಡಿ ಕಾಫಿ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗುತ್ತೆ. ಆದ್ರೆ ಈ ಮನೆ ಏನಾಗಿದೆ ಅಂತ ಹೇಳಿದ್ರೆ ಅಪಾಯದಲ್ಲಿದೆ. ಯಾವಾಗ ಗುಡ್ಡ ಕುಸಿತ ಆಗುತ್ತೋ, ಯಾವಾಗ ಏನಾಗುತ್ತೋ, ವೆರಿ ಡೇಂಜರ್. ಈ ಹಿನ್ನೆಲೆಯಲ್ಲಿ ಸದ್ಯ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು ಎಷ್ಟು ಭೀಕರತೆಯಿಂದ ಇದೆ ಅಂತ. ಯಾಕಂತ ಹೇಳಿದ್ರೆ ಕುಸಿದಿರುವಂತ ದೃಶ್ಯ ಅದು ಮಣ್ಣು. ಎರಡೂ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಒಂದ್ ಕಡೆ ಧರೆ ಕುಸಿದಿರುವಂತಹ ದೃಶ್ಯ. ಜಸ್ಟ್ ಅಂತ ಹೇಳಿದ್ರೆ ಅಲ್ಲಿ ವಾಹನ ಸವಾರರು ಪಾರಾಗಿದ್ದಾರೆ. ಅದಕ್ಕೂ ಮುಂಚೆ ಜಸ್ಟ್ ಕಾರ್ ಹೋಗ್ತಾ ಇದೆ ನೋಡಿ, ಪಾಸ್ ಆಯಿತು. ಅಲ್ಲಿ ವಾಹನ ಸವಾರರು ಜಸ್ಟ್ ಪಾರಾಗಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಮನೆ ಪಕ್ಕದಲ್ಲಿ ಗುಡ್ಡ ದರಶಾಯಿ ಆಗಿರುವಂತಹ ದೃಶ್ಯ. ಈ ದರಶಾಯಿ ಆಗುವಂತ ಸಂದರ್ಭದಲ್ಲಿ 4 ಮನೆಗಳಿಗೆ ಹಾನಿಯಾಗಿದೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ. ಸದ್ಯ ಅಲ್ಲಿರುವಂತಹ ಮನೆಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಜೊತೆಗೆ ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಗುಡ್ಡಗಾಡು ಪ್ರದೇಶದಲ್ಲಿರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ದಿನೇಶ್ ಕಾಶಿಪಟ್ನ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಸದ್ಯ ನೋಡ್ತಾ ಇದ್ವಿ, ಒಂದ್ ಕಡೆ ವಿಪರೀತ ಮಳೆ ಆಗ್ತಾ ಇದೆ. ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಜೊತೆಗೆ ಈಗ ಅಲ್ಲಿ 4 ಮನೆಗಳಿಗೂ ಕೂಡ ಹಾನಿಯಾಗಿದೆ. ಗುಡ್ಡ ಪ್ರದೇಶದಲ್ಲಿ ಸಾಕಷ್ಟು ಮನೆಗಳಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗ ಅಲ್ಲಿನ ಜಿಲ್ಲಾಡಳಿತ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ? ಹೌದು ನಿಕೇಶ್, ಏನು ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಂಗಳೂರು ಮತ್ತು ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಗುಡ್ಡ ಕುಸಿತ, ಕಾಂಪೌಂಡ್ ಕುಸಿತ ಮತ್ತು ತಡೆಗೋಡೆ ಕುಸಿದಂತಹ ಘಟನೆಗಳು ಮತ್ತೆ ಮರುಕಳಿಸ್ತಲೇ ಇದೆ. ಇವತ್ತು ಕೂಡ ಹಲವೆಡೆ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಇವತ್ತು ಸಂಜೆ ವೇಳೆ ಮಂಗಳೂರು ಹೊರವಲಯದ ಕಣ್ಣೂರಿನಲ್ಲಿ ಮನೆ ಮೇಲ್ಗಡೆ ಇದ್ದಂತಹ ಗುಡ್ಡ ಕುಸಿದು 4 ಮನೆಗೆ ಹಾನಿಯಾಗಿರುವಂತದ್ದು. ಅದರಲ್ಲೂ ಒಂದು ಮನೆ ಸಂಪೂರ್ಣವಾಗಿ ಈ ಒಂದು ಗುಡ್ಡ ಕುಸಿತದಿಂದ ಜಖಂ ಆಗಿರುವಂತದ್ದು. ಅದೃಷ್ಟವಶಾತ್ ಅಂದ್ರೆ ಆ ಒಂದು ಮನೆ ಏನಿದೆ ಅದು ಮೈಮುನಾ ಎಂಬುವರಿಗೆ ಸೇರಿದಂತಹ ಮನೆ. ಆ ಒಂದು ಮನೆಗೆ ಗುಡ್ಡ ಕುಸಿದು ಆ ಮನೆಯ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಜಖಂ ಆಗಿರುವಂತದ್ದು. ಅದೃಷ್ಟವಶಾತ್ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರೆ, ಹಾಗಾಗಿ ಆ ಮನೆಯಲ್ಲಿ ಯಾರು ಇರಲಿಲ್ಲ. ಹೀಗಾಗಿ ದೊಡ್ಡ ಅಪಾಯವೇ ತಪ್ಪಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಆ ಮೈಮುನಾ ಅವರ ಜೊತೆಗೆ ಆ ಅಕ್ಕಪಕ್ಕದಲ್ಲಿರುವಂತಹ ಇತರ 3 ಮನೆಗಳಿಗೂ ಕೂಡ ಹಾನಿಯಾಗಿರುವಂತದ್ದು. ಸದ್ಯ ಜಿಲ್ಲಾಡಳಿತ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಮತ್ತು ಆ 4 ಮನೆಯ ನಿವಾಸಿಗಳನ್ನು ಸದ್ಯಕ್ಕೆ ಬೇರೆ ಕಡೆಗೆ ಸ್ಥಳಾಂತರ ಕೂಡ ಮಾಡಿರುವಂತದ್ದು. ಆ 4 ಮನೆಗಳು ಕೂಡ ಬಹಳಷ್ಟು ಅಪಾಯದಲ್ಲಿ, ಯಾಕೆಂದ್ರೆ ಆ ಒಂದು ಮನೆಯ ಮೇಲ್ಭಾಗದಲ್ಲಿ ಬೃಹದಾಕಾರದ ಗುಡ್ಡ ಪ್ರದೇಶ ಇರುವಂತದ್ದು. ಅದು ನಿರಂತರವಾಗಿ ಕುಸಿತಾನೆ ಇರುವಂತದ್ದು. ಸದ್ಯ ಒಂದು ಮನೆ ಸಂಪೂರ್ಣವಾಗಿ ಜಖಂ ಆಗಿ 3 ಮನೆಗೆ ಹಾನಿಯಾಗಿರುವಂತದ್ದು. ಆ ಜಿಲ್ಲಾಡಳಿತ ಕೂಡ ಪರಿಶೀಲನೆ ಮಾಡಿರುವಂತದ್ದು. ಜಿಲ್ಲೆಯಲ್ಲಿ ಬಹಳಷ್ಟು ಮಳೆ ಬರ್ತಾ ಇದೆ. ಸದ್ಯ ಮಳೆ ಕಡಿಮೆ ಆಗಿದೆ. ಆದ್ರೆ ಕಳೆದ 3